ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಸಾಲೆ ಪುರಿನ ಹಾಗೆ ಪಾನಿಪುರಿನ ತುಂಬ ಸುಲಭವಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ನಾನು ಇವತ್ತು ವೈಟ್ ಬಟಾಣಿನ ಬಳಸ್ಕೊಂಡು ಮಸಾಲೆ ಪುರಿ ಮಾಡ್ತಾ ಇದ್ದೀನಿ. ನೋಡಿ, ನೀವು ಹಸಿರು ಕಲರ್ ಬಟಾಣಿಯನ್ನು ಹಾಕ್ಬೋದು. ಇದು ನೆನೆಸ್ಬಿಡಿ. ನೈಟ್ ಮಾಡೋದಾದರೆ ಬೆಳಗ್ಗೆನೇ ನೆನೆಸ್ಬಿಡಿ. ಅಟ್ಲೀಸ್ಟ್ ಒಂದು 6-7 ಅವರ್ ಚೆಂದ ನೆಂದರೆ ಬಟಾಣಿ ಬೇಗನೆ ಬೇಯುತ್ತೆ, ಹಾಗೆ ಟೇಸ್ಟೂ ತುಂಬಾ ಚೆನ್ನಾಗಿ ಬರುತ್ತೆ. 1-2 ವಿಷಲ್ಗೆಲ್ಲ ಚೆನ್ನಾಗಿ ಬೆಂದೋಗುತ್ತೆ. ಹಾಗಾಗಿ ಎಲ್ಲ ಬಟಾಣಿನ ಹಾಕ್ಬಿಡೋಣ. ಇದು ನಾನೊಂದು 2 ವಿಷಲ್ ಬಿಡ್ತಿದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬಟಾಣಿ ಮುಳುಗೋವಷ್ಟು ನೀರು ಹಾಕ್ಬಿಡೋಣ. ಬಟಾಣಿ ಬೇಯಿಸೋದಕ್ಕೆ ಉಪ್ಪು ಹಾಕ್ತಿದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನ 2 ವಿಷಲ್ ಬಿಟ್ಬಿಡೋಣ. ಸ್ವಲ್ಪ ನೀರು ಇನ್ನೊಂದು ಸ್ವಲ್ಪ ಹಾಕ್ತಿದ್ದೀನಿ. ಇದು 2 ವಿಷಲ್ ಬಿಟ್ಬಿಡೋಣ. ಅಮ್ಮ ಎಲ್ಲಿಟ್ಟೆನ ಬಾಡಿಗೆ ಮೆಣಸಿನ್ಕಾಯಿ? ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, ಒಂದು ಅರ್ಧ ಹಿಡಿ ಆಗುವಷ್ಟು ತೆಂಗಿನಕಾಯಿ, ಹಾಗೆ ಒಂದು 4-5 ಬಾಡಿಗೆ ಮೆಣಸಿನ್ಕಾಯಿ, ಹಾಗೆ ಮಸಾಲ ಐಟಮ್ಸ್ ನೋಡಿ, ಇದು ಸ್ಟಾರು, ಇದು ಪುಡಿ ಆಗಿದೆ, ಅದನ್ನೇ ಹಾಕ್ಕೊತಿದ್ದೀನಿ. ಹಾಗೆ ಕಳ್ಳುವು ಸ್ವಲ್ಪ, ಮೊಗ್ಗು 1-2, ಹಾಗೆ ಚಕ್ಕೆ, ಇದು ಟೇಸ್ಟ್, ಹಾಗೆ ಲವಂಗ, ಹಾಗೆ ಒಂದಿಡಿ ಪುದೀನನ ಚೆನ್ನಾಗಿ ವಾಶ್ ಮಾಡಿ ಹಾಕೊಂಡ್ಬಿಡೋಣ. ಇನ್ನೊಂದ್ಸತಿ ವಾಶ್ ಮಾಡ್ತೀನಿ. ಇದಿಷ್ಟನ್ನು ಈಗ ರುಬ್ಕೊಂಡ್ಬಿಡೋಣ. ಕೊತ್ತಂಬರಿ,
ಎಲ್ಲನೂ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡಿದೆ ನೋಡಿ. ಇದನ್ನ ನುಣ್ಣಗೆ ರುಬ್ಕೊಂಡ್ಬಿಡೋಣ ಈಗ. ಇದು ಹಾಗೆ ಒಂದು ಈ ಕಪ್ನಲ್ಲಿ ಅರ್ಧ ಕಪ್ ಆಗೋಷ್ಟು ಕಡಲೆ ಪಪ್ಪನ್ನು ಹಾಕೊಳ್ತಿದ್ದೇನೆ. ಹಾಗೆ ಈಗ ಬಾಣಲೆ ಇಟ್ಟಿದ್ದೀನಿ. ಈಗ ಬಾಣಲೆ ಇಟ್ಟಿದ್ದೀನಿ. ಮಸಾಲೆ ನಾವು ರುಬ್ಬಿರೋಂಥ ಮಸಾಲೆನ ಹುರ್ಕೊಂಡ್ಬಿಡೋಣ. ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಿಲಿ. ಎಣ್ಣೆ ಬಿಸಿ ಆಗಿದೆ ನೋಡ್ಬೋದು. ಈಗ ನೋಡಿ ನಾವು ರುಬ್ಬಿರುವಂಥ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಈ ರೀತಿ ಮಸಾಲೆನ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ತಿದ್ದೀನಿ ಈಗ. ಈ ಮಸಾಲೆ ಚೆನ್ನಾಗಿ ಕುದಿಬೇಕು. ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಹಾಗೆ ಕುದೀಲಿ. पानी ಆ ನೀರನ್ನ ಬಸ್ಕೊ ಮಸಾಲೆ. ನೋಡೋಣ ಬಟಾಣಿ ಎಷ್ಟು ಬೆಂದಿದೆ ಅಂತ ಹೇಳಿ. ನೋಡ್ಬೋದು ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಬಟಾಣಿದು ನೀರು ಇದರಲ್ಲಿ ಬ್ರೈಟ್ನೆಸ್. ಈಗ ಬಟಾಣಿ ನೀರನ್ನ ಇದರಲ್ಲೇ ಹಾಕೋಬಿಡೋಣ. ಸ್ವಲ್ಪ ಉಪ್ಪು
ಉಪ್ಪು ಹಾಕ್ತಾ ಇದ್ದೀನಿ. ಬಟಾಣಿ ನೀರಿನಲ್ಲಿ ಉಪ್ಪಿನ ಅಂಶ ಇರುತ್ತೆ. ನಾವು ಆಗಲೇ ಬಟಾಣಿ ಬೇಯಿಸುವಾಗ ಉಪ್ಪು ಹಾಕಿದ್ವಿ. ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿ ಹಾಕೊಳ್ಳಿ. ಇಲ್ಲಿ ನೋಡಿ ಹೆಂಗ್ ಕುಣಿತಾವಳೆ. ಬಾದಾಮ್ನ ಬಿಸಿನೀರಿನಲ್ಲಿ ನಾನು ಒಂದು ಅರ್ಧ ಅವರ್ ನೆನೆಸಿದ್ದೆ. ಈ ರೀತಿ ಸಿಪ್ಪೆ ತೆಕ್ಕೊಂಬಿಡೋಣ. ಇದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದು ಮಸಾಲೆ ಪುರಿನಲ್ಲಿ ನೋಡಿ. ಈಗ ಇದನ್ನು ರುಬ್ಕೊಂಬಿಡೋಣ. ರುಬ್ಬಕ್ಕೆ ಹಾಕ್ತಿದ್ದೀನಿ. ಪೇಸ್ಟ್ ಥರ ಮಾಡೋಣ. ಹಾಗೆ ಅದ್ರ ಜೊತೆ ಸ್ವಲ್ಪ ಗೋಡಂಬಿ ಹಾಕ್ತಿದ್ದೀನಿ. ನೋಡ್ಬೋದು ಮಸಾಲೆ ಚೆನ್ನಾಗಿ ಕುದೀತಿದೆ. ಎಷ್ಟು ನೀರು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನೀವು. ಈಗ ನಾವು ರುಬ್ಬಿ ಎತ್ತಿಟ್ಕೊಂಡಿರೋಂಥ ಬಾದಾಮು ಹಾಗೆ ಸ್ವಲ್ಪ ಗೋಡಂಬಿನ ರುಬ್ಬಿದ್ವಲ್ಲ ಅದನ್ನು ಹಾಕೋಣ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಹಾಕೋದ್ರಿಂದ. ಇದೊಂದು ಸ್ವಲ್ಪ ನೀರು ಹಾಕಿ ಹಾಕ್ಬಿಡೋಣ. ಹಾಗೆ ಈಗ ಪಾನಿಗೆ ಸ್ವಲ್ಪ ಪುದೀನ, ಕೊತ್ತಂಬರಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಸ್ವಲ್ಪ ಒಂದು 6 ಎಸಳು ಬೆಳ್ಳುಳ್ಳಿನ ಹಾಕ್ಕೊತಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ. ಹಾಗೆ ಕಾಳುಮೆಣಸು, ಸ್ವಲ್ಪ ಜೀರಿಗೆ, ಹುಣಸೆಹಣ್ಣು ಸ್ವಲ್ಪ ನೆನೆಸಿದ್ದೆ ನೋಡಿ. ಈ ರೀತಿ ಬೀಜ ತೆಕ್ಕೊಂಬಿಡೋಣ. ಹುಣಸೆಹಣ್ಣು ಇದರಲ್ಲೇ ಹಾಕ್ಬಿಡ್ತೀನಿ, ರುಬ್ಕೊಂಬಿಡೋಣ. ನೋಡ್ಬೋದು ಪಾನಿಗೆ ಇದು ರುಬ್ಬಾಗಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಬಿಡೋಣ. ಮಿಕ್ಸಿ ಜಾರ್ನಲ್ಲೇ ನೀರು ಹಾಕ್ತಿದ್ದೀನಿ. ಈಗ ಸೋದಿಸ್ಕೊಂಬಿಡೋಣ. ಇಷ್ಟು ನೀರು ಹಾಕಿದ್ದೀನಿ. ನೀರು ಸಮೇತನೇ ಸೋದಿಸ್ತಾ ಇದ್ದೀನಿ ನೋಡಿ. ನಿಮ್ಮ ಪಾನಿ ಯಾಕೆ ಗ್ರೀನ್ ಕಲರ್ ಇದೆ? ತುಂಬಾ ಚೆನ್ನಾಗಿ ಬರುತ್ತೆ ಇದು ಪಾನಿ ಟೇಸ್ಟ್ ಈ ರೀತಿ ಮಾಡೋದ್ರಿಂದ. ಈ ರೀತಿ ಸೋದಿಸ್ಕೊಂಬಿಡಿ. ಆಗ ಪಾನಿ ಕುಡಿಯುವಾಗ ಆಗಲಿ ಅಥವಾ ಪಾನಿಪುರಿಗೆ ನೀವು ಪಾನಿನ ಬಳಸುವಾಗ ತರಿಯಾಗಿ ಬರೋದಿಲ್ಲ.
ಜೀರಿಗೆ ಮೆಣಸೆಲ್ಲ ಹಾಕಿರೋದ್ರಿಂದ ಒಳ್ಳೆ ಘಾಟ್ ಇರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಕಡೆ ಮಸಾಲೆ ಪುರಿಗೆ ಮಸಾಲೆ ಕುದೀತಾ ಇದೆ. ಈಗ ನೋಡ್ಬೋದು ಪಾನಿನೂ ರೆಡಿ ಆಗಿದೆ. ಬ್ಲ್ಯಾಕ್ ಸಾಲ್ಟನ್ನ ಹಾಕಿಬಿಡೋಣ ಸ್ವಲ್ಪ. ನೋಡಿ ಇದೊಂದು 1/4 ಸ್ಪೂನ್ ಹಾಕ್ತಿದ್ದೀನಿ ಬ್ಲ್ಯಾಕ್ ಸಾಲ್ಟು. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ನೋಡ್ಬೋದು ಪಾನಿ ರೆಡಿ ಆಗಿದೆ. ಈಗ ಗ್ರೀನ್ ಪಾನಿ, ಪುದೀನ ಪಾನಿ ರೆಡಿ ಆಗಿದೆ ನೋಡಿ. ಟೇಸ್ಟ್ ಮಾಡಿ ಸ್ವಲ್ಪ ತೂಕಡ ನೋಡ್ಬೋದು ಮಸಾಲೆ ರೆಡಿ ಇದೆ, ಹಾಗೆ ಬಟಾಣಿ ರೆಡಿ ಇದೆ, ಪಾನಿ ರೆಡಿ ಇದೆ, ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಕ್ಯಾರೆಟು, ಖಾರ ಚಟ್ನಿ, ಹಾಗೆ ಸ್ವೀಟ್ ಚಟ್ನಿ. ಈಗ ಪೂರಿಗಳನ್ನ ಹಾಕೊಂಡ್ಬಿಡೋಣ. ರೇ ಅವಳ ಅಲವೆಕ್ಕಾದೆ ಒಂದು 6 ಪೂರಿ ಹಾಕಿದ್ದೀನಿ. ಸುಮ್ಮನೆ ರಫ್ ಆಗಿ ಈ ರೀತಿ ಮಾಡ್ಕೊಳ್ಳೋಣ. ಇನ್ನೂ ಒಂದು ಪೂರಿ ಹಾಕ್ತೀನಿ. ಸ್ವಲ್ಪ ಬಟಾಣಿ, ಹಾಗೆ ಮಸಾಲೆ ಹಾಕ್ಬಿಡೋಣ ಫಸ್ಟಿಗೆ. ಚಟ್ನಿಗಳೆಲ್ಲ ಹಾಗೆ ಖಾರ ಚಟ್ನಿ ಸ್ವಲ್ಪ, ಹಾಗೆ ಸ್ವಲ್ಪ ಸ್ವೀಟ್ ಚಟ್ನಿ. ಈಗ ಮಸಾಲೆ ಹಾಕ್ತಿದ್ದೀನಿ ಇದಕ್ಕೆ. ಈರುಳ್ಳಿ, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಬೂಂದಿ, ಖಾರ ಕಡಲೆ ಬೀಜ ಸ್ವಲ್ಪ, ಹಾಗೆ ಸೇವ್ ಸ್ವಲ್ಪ, ಇನ್ನೊಂದು ಸ್ವಲ್ಪ ಬಿಸಿ ಮಸಾಲೆನ ಮೇಲೆ ಹಾಕ್ತೀನಿ. ರುಚಿಯಾಗಿರುವಂಥ ಮಸಾಲೆ ಪುರಿ ರೆಡಿ ನೋಡಿ, ಸವಿಯಲು ಸಿದ್ಧ. ಟೇಸ್ಟ್ ಮಾಡೋಣ ಹೇಗೆ ಬಂದಿದೆ ಅಂತ ಹೇಳಿ. ನಾನೇ ಫಸ್ಟ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗ ಸ್ವೀಟ್ ಚಟ್ನಿ ಜೊತೆ ಟೇಸ್ಟ್ ಮಾಡಿ. ನಾನು ಡೇವಿಡ್ ಕೊಡ್ತೀನಿ. ನನಗೆ ಬೇಡ, ನನಗೆ ತಿಂದಾದ್ಮೇಲೆ ಪಾನಿಪುರಿ ಆಫ್ ಮಾಡಿ. ಸ್ವಲ್ಪ ಪಾನಿಪುರಿ ಇಡು, ಪೂರಿ ಪುರಿ ಇಡು. ಡೇವಿಡ್ ಖಾರ ಜಾಸ್ತಿಯಾ? ಮಾಡ್ತೀನಿ ಅಪ್ಪನ ಲ್ಯಾಪ್ಟಾಪ್ ಚಟ್ನಿ ಸ್ವಲ್ಪ ನಾನು ಮಾಡಲ. ಇದು ಖಾರ ಚಟ್ನಿ ಹಾಕಲ್ವಾ? ಹಲೋ ಹಲೋ
ಟೆಸ್ಟ್ ಮಾಡ್ತೀನಿ ಒಂದು ಪಾನಿಪುರಿ ಹಂಗೆ ಇಟ್ಬಿಡು. ನಾನು ಪಾನಿಪುರಿ ಮಾಡ್ಕೊಡ್ತೀನಿ ನಿಮಗೆ. ಕೊಡಿ ನಿಮ್ಗೆ ಇದು ಹಾಕ್ಕೊಡ್ತೀನಿ ನನಗೆ ಪಾನಿಪುರಿ ಸ್ವಲ್ಪ ಕಡೆ ಕಡೆ ಕಡೆ. ಅದು ಬೇಡ. ಇದೇ ಹಾಕೋದು ಪಾನಿಪುರಿಗೆ ರಸ ಹಾಕೊಡಿ. ಖಾರ ಇದೆಯಾ ಜಾಸ್ತಿ? ಒಂದು ಪ್ಲೇಟಲ್ಲಿ ಹಾಕ್ತೀನಿ ಪ್ಲೇಟ್ ಇಲ್ಲ. ಡೇವಿಡ್ ಪ್ಲೀಸ್ ಇರು ಮಗ್ಲ, ನೀನು ಒಂದು ಗ್ಲಾಸ್ ಎತ್ಕೊಂಡ್ ಹೋಗು, ಗ್ಲಾಸ್ನಲ್ಲಿ ಹಾಕೊಂಡು. ಇದು ಬಟಾಣಿನ ಹಾಕೋಬೇಕು ತಾನ್ಯಾ, ಬಟಾಣಿ ಹಿಡ್ಕೋಬೇಕು. ತಾನ್ಯಾ ಪಾನಿಪುರಿ ಟೇಸ್ಟ್ ಮಾಡ್ತಾ ಇದ್ದಾಳೆ. ಒಂದೆರಡು ಬಟಾಣಿನ ಹಾಕು, ಒಂದೇ ಒಂದು ಈರುಳ್ಳಿ, ಒಂದಿಷ್ಟು ಈರುಳ್ಳಿ, ಬೂಂದಿ ಹಾಕ್ಬೇಕು. ಓ ಸೂಪರು, ಆ ಕಡೆ ತರಿಸ್ಬೇಕು. ಹೊಡಿತೀನಿ ಬಾಯ್ಲೆ ಸೊಪ್ಪು ತಿನ್ನು ತಗೋ. ಡೇವಿಡ್